ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತಿನ ವ್ಲಾಗ್ ಒಳಗೆ ನಾನು ಕೊಬ್ಬರಿ ಉಂಡಿನ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತೇನೆ. ಬರ್ರಿ ನಾನು ಸಕ್ಕರೆ ಹಾಕಿ ಕೊಬ್ಬರಿನ ಉಂಡಿನ ಕಟ್ಟಾತೇನೋ, ಬರ್ರಿ ನೋಡೋಣ. ಫಸ್ಟಿಗೆ ಈ ಥರ ಬಾಬುರಿ ಕೊಬ್ಬರಿನ ತೊಗೊಂಡು ಒಣ ಕೊಬ್ಬರಿನ ತೊಗೊಂಡೆ. ನಾನು ಇದ್ರದ್ದು ಬ್ಲ್ಯಾಕ್ ಕಲರ್ ಇದೇನು ಕಾಣತೈತಲ್ಲ ಇದನ್ನೆಲ್ಲ ಹೆರಚಿ ತಗೋತೇನೆ. ನಾನು ಇದಕ್ಕೆ ಹೆರಣಿಗೆ ಮನೆ ತೊಗೊಂಡೇನು. ಇದನ್ನು ಸ್ವಲ್ಪದಾಗಿ ಹೆರಿಬೇಕು, ಇಲ್ಲಾಂದ್ರೆ ವೈಟ್ ಭಾಗನೂ ಎಲ್ಲ ಹೆರದ ಹೋಗಿಬಿಡ್ತೈತಿ. ಈಗ ನೋಡ್ರಿ ಹೆರಿಸಿನ ನಾನು. ಹೆರಿದಾದ್ಮ್ಯಾಗ ಇವಾಗ ಈ ಥರ ಸ್ವಲ್ಪ ಬಿಟ್ಟೆ ನಾನು, ಅಂದ್ರೆ ಭಾಳನೂ ವೈಟ್ ಎಲ್ಲ ಹೋಗಿಬಿಡ್ತೈತಿ ಅಂಥೇಳಿ. ಇವಾಗ ಇದೇನು ಪುಡಿ ಐತಲ್ಲ ಇದನ್ನು ನಾವು ಮತ್ತು ಸಾಂಬಾರ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಗ್ರೇವಿಗೆ ಅದು ಎಲ್ಲ. ಅದನ್ನೇನು ವೇಸ್ಟ್ ಆಗೋದಿಲ್ಲ. ಇವಾಗ ತುರಿದಿರೋ ಇದನ್ನು ನಾನು ಕಟ್ ಮಾಡಿ ಈ ಥರ ಮಿಕ್ಸಿ ಜಾರ್ ಒಳಗೆ ಹಾಕಿ ಪೌಡ್ರ್ ಮಾಡ್ಕೊಂಡೇನು. ಇವಾಗ ನಾನು ಇದು ಕೊಬ್ಬರಿ ಏನು ತೊಗೊಂಡಿದ್ನಲ್ಲ ಅದು 3 ಕಪ್ ಆಗಿತ್ತು. ಇದು ಮೆಜರ್ಮೆಂಟ್ಲೆ ನಾನು ಮೆಜರ್ ಮಾಡತ್ತೇನು. ಇವಾಗ ಅದಕ್ಕಪ್ಲೆ 1/4 ಕಪ್ ನಾನು ಡ್ರೈ ಫ್ರೂಟ್ ತೊಗೊಂಡೇನು. ಅದನ್ನು ಸ್ವಲ್ಪ ಬಾದಾಮನ್ನು ನಾನು 1 ರೌಂಡ ಮಿಕ್ಸಿಗೆ ಹಾಕ್ಕೊಂಡೇನು. ಇವಾಗ ಅದನ್ನು ಇದ್ರೊಳಗೆ ಹಾಕಿಬಿಡ್ತೇನು. ಮತ್ತು ಅದಕ್ಕಪ್ಲೆ 1/4 ಕಪ್ ಆಗುವಷ್ಟನ್ನು ನಾನು ಗೋಡಂಬಿನೂ ತೊಗೋತೇನು. ಅದನ್ನು ಇವಾಗ 1 ರೌಂಡ ಮಿಕ್ಸಿಗೆ ಹಾಕೋತೇನು. ನೋಡ್ರಿ ಅಷ್ಟು ತೊಗೊಂಡೇನು ಗೋಡಂಬಿನೂ. ಇವಾಗ ಅದನ್ನು ಪೌಡ್ರ್ ಮಾಡಿ ಹಾಕೊಂಡ. ಇವಾಗ ಅದ ಮೆಜರ್ಮೆಂಟ್ಲೆ 3 ಕಪ್ ಕೊಬ್ಬರಿ ಪೌಡ್ರಿಗೆ ನಾನು 1.5 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡೇನು. ಇದನ್ನು ಸಕ್ಕರೆನ ಸ್ವಲ್ಪ ಪಾಕ ಹಿಡ್ಕೋಬೇಕು. ಇದು 1-2 ಎಳೆ ಪಾಕ ಬಂದರೂ ಸಾಕು ನಿಮಗೆ. ಇವಾಗ ಪಾಕ ಮಾಡ್ಕೋತೇನು. ಇವಾಗ ನೋಡ್ರಿ ಇದು ತುಪ್ಪನ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ಕೋತೇನು. ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಚೆಂದಂಗೆ ಅದನ್ನೆಲ್ಲನೂ ಮಿಕ್ಸ್ ಮಾಡಬೇಕು. ಬಿಸಿ ತುಪ್ಪನ ಹಾಕಬೇಕು. ಕೊಬ್ಬರಿನೂ ಏನಿರ್ತೈತಿ, ಆಮೇಲೆ ಇದು ತುಪ್ಪನೂ ಜಾಸ್ತಿ ಹಾಕಿಬಿಟ್ರೆ ಗಂಟು ಹಿಡಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಜಾಸ್ತಿ ತುಪ್ಪನ ಯೂಸ್ ಮಾಡಬೇಡ್ರಿ ಇದಕ್ಕೆ. ಇವಾಗ ತೊಗೊಂಡಿರೋ ಸಕ್ಕರೆನ ಸಣ್ಣ ಫ್ಲೇಮ್ ಒಳಗೆ 3 ಟೇಬಲ್ ಸ್ಪೂನ್ ಆಗೋಟ್ಟು ನೀರು ಹಾಕೋತೇನೆ. ನೋಡಿರಿ ಇಷ್ಟು ನೀರು ಹಾಕ್ಕೊಳತ್ತೇನೆ ನಾನು. ಇಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕನ ತೊಗೋಬೇಕು. ಇವಾಗ ಈ ಥರ ಕರ್ಗಾತೈತಿದ ಸಕ್ಕರೆ. ಸಣ್ಣ ಫ್ಲೇಮ್ ಒಳಗೆ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಕೆಳಗಿಂದ ಹಂಗೆ ಕೂತ್ಬಿಡ್ತೈತಿ. ಸಕ್ಕರೆ ಮ್ಯಾಲಿಂದೆಲ್ಲ ಪಾಕ ಆಗಿಬಿಡ್ತೈತಿ. ಅದಕ್ಕೆ ಸಕ್ಕರೆ ಹಂಗೆ ಉಳಿಬಾರ್ದಂದ್ರೆ ಅವಾಗವಾಗ ಕೈ ಆಡಿಸ್ಕೋತಾ ಇರಬೇಕು, ಅಂದ್ರೆ ಚೆನ್ನಾಗೆ ಪಾಕ ಬರ್ತೈತಿ. ಇವಾಗ ನೋಡ್ರಿ ಅದು ಹಾಕ್ಕೊಂಡಿರೋ ತುಪ್ಪನ ನಾನು ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡತ್ತೇನು. ಇವಾಗ ನಾನು 2 ಏಲಕ್ಕಿನೇ ತೊಗೊಂಡು ಪೌಡ್ರ್ ಮಾಡ್ಕೊಂಡಿನು. ಅದು ಪೌಡ್ರ್ ಮಾಡಿದ್ದನ್ನು ಇದ್ರೊಳಗೆ ಪಾಕದೊಳಗೆ ಹಾಕಬೇಕು. ಇವಾಗ ಪಾಕ ರೆಡಿ ಆಗಕ್ಕೆ ಬಂದಂಗೆ ಅದ್ರೊಳಗೆ ಹಾಕಬೇಕು. ಇವಾಗ ಸಕ್ಕರೆ ಎಲ್ಲ ಕರಗಾತೈತಿ. ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ಮ್ಯಾಗ ಈ ರೀತಿ ಕೊತ ಕುದಿಬೇಕದ. ಇವಾಗ ಆಲ್ಮೋಸ್ಟ್ ರೆಡಿ ಆಗೈತೆ ಅದ ಪಾಕ. ಇವಾಗ ಇಷ್ಟು ರೆಡಿ ಆದರೆ ಸಾಕು. ಒಂದು 3-4 ಕುದಿ ಬರಬೇಕಷ್ಟ. ಜಾಸ್ತಿನೂ ಏನು ಸಕ್ಕರೆ ಎಲ್ಲ ಪೂರ್ತಿ ಕರಿಗೆ 3-4 ಕುದಿ ಬಂದ್ರೆ ಸಾಕದ. 1 ಎಳೆ ಪಾಕ ಅದು ಏನೂ ಹತ್ತೋದಿಲ್ಲ ಇದಕ್ಕೆ. ಸೊ ಈಸಿಯಾಗಿ ಮಾಡ್ಕೋಬೋದು. ಪಾಕ ಅದು ತಕ್ಕೋದು ಕೂತ್ರೆ ಭಾಳ ಕಷ್ಟ ಆಗ್ತೈತಿ ಬಿಗಿನರ್ಸಿಗೆ. ಅದಕ್ಕೆ ಈ ರೀತಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಅದರೊಳಗೆ ಪಾಕನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಒತ್ತಿ ಈ ಥರ ಉಂಡೆನ ರೆಡಿ ಮಾಡ್ಕೋರಿ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಉಂಡಿನ ಟ್ರೈ ಮಾಡಿ ಮನ್ಯಾಗ ಹೇಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್.